ಬೆಳಿಗ್ಗೆಯಿಂದ ಅರ್ಚಕ ಅಭಿಲಾಷ್ ಸ್ವಾಮಿ ಅವರಿಂದ ವಿಷ್ಣು ಸಹಸ್ರನಾಮ, ಪಂಚಾಮೃತ ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ ಸೇರಿದಂತೆ ವಿವಿಧ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಕೊನೆ ಶ್ರಾವಣ ಶನಿವಾರ ಹಿನ್ನೆಲೆಯಲ್ಲಿ ದೇವರಿಗೆ ವಿವಿಧ ಪುಷ್ಪಗಳಿಂದ ಮತ್ತು ತಳಿರು ತೋರಣಗಳಿಂದ ಸಿಂಗಾರಗೊಳಿಸಲಾಗಿತ್ತು. ಅರ್ಚಕರ ನೇತೃತ್ವದಲ್ಲಿ ಶ್ರೀ ಜಡಮಡಗು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರ ಮತ್ತು ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಬಿಎಸ್ಎಸ್ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ಅಂಜನಪ್ಪ ಯಾದವ್ ಮಾತನಾಡಿ 2014ರಿಂದ ಈಚೆಗೆ ಈ ಪುರಾಣ ಪ್ರಸಿದ್ಧ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಪೂರ್ವಜರ ಕಾಲದಿಂದಲೂ ಶ್ರಾವಣ ಮಾಸದಲ್ಲಿ ಶನಿವಾರಗಳಂದು ವಿಶೇಷ ಪೂಜೆ ನೆರವೇರಿಸಿ ಅನ್ನದಾನ ಕಾರ್ಯಕ್ರಮದಂತಹ ಹಲವು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರಲಾಗುತ್ತಿದೆ. ಇಂತಹ ವಿಶೇಷ ದಿನಗಳಲ್ಲಿ ತಾಲೂಕಿನ ಜೊತೆಗೆ ನೆರೆಯ ಆಂಧ್ರ ಪ್ರದೇಶ ಸೇರಿದಂತೆ ನಾನಾ ಭಾಗಗಳಿಂದ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸುತ್ತಾರೆ. ಎಲ್ಲರಿಗೂ ವೆಂಕಟೇಶ್ವರ ಸ್ವಾಮಿಯು ಸುಖ, ಶಾಂತಿ, ಯಶಸ್ಸು, ಸಂಪತ್ತನ್ನು ಕರುಣಿಸಲಿ. ಹಾಗೆಯೇ ಕಾಲಕ್ಕೆ ಉತ್ತಮ ಮಳೆ ಬೆಳೆಯಾಗಿ ಸಮೃದ್ಧವಾಗಿರಬೇಕೆಂದು ಪ್ರಾರ್ಥಿಸುವೆ ಎಂದು ತಿಳಿಸಿದರು. ಈ ಕಾಲದಲ್ಲಿ ನೋಡ್ತಾ ಇದ್ದೀವಿ, ಸಮಾಜದಲ್ಲಿ ಜನರಿಗೆ ಸ್ವಾರ್ಥ ಅನ್ನೋದು ಜಾಸ್ತಿ ಆಗ್ತಾ ಇದೆ. ನಿಸ್ವಾರ್ಥವಾಗಿ ಭಗವಂತನ ನೆನೆಸೋಣ, ದೊಡ್ಡವ್ರಿಗೊಂದು ಗೌರವ ಕೊಡೋಣ, ಒಂದು ತಂದೆ ತಾಯಿಗೆ ಒಂದು ಗೌರವ ಕೊಡೋಣ. ಇವತ್ತು ತಂದೆ ತಾಯಿಯರು ಎಷ್ಟೋ ಜನ ಇವತ್ತು ಅನಾಥಾಶ್ರಮಗಳಲ್ಲಿ ಸೇರ್ತಾ ಇದ್ದಾರೆ. ನಮ್ಮದು ಒಂದು NGO ಟ್ರಸ್ಟ್ ಇದೆ, ಶ್ರೀ ಮಲ್ಗೆ ಫೌಂಡೇಶನ್ ಅಂತ, ಅದಕ್ಕೆ ನಾವೇ ಸಂಸ್ಥಾಪಕರು. ಆ ಒಂದು ಇದರಲ್ಲಿ ಎಲ್ಲಿ ನಿರ್ಗತಿಕರು ಮತ್ತು ಈ ವೃದ್ಧರು ಅಂಥವ್ರು ಇರ್ತಾರೋ ಅಂಥವ್ರಿಗೆಲ್ಲ ನಾವು ಇಲ್ಲಿ ತನಕ ಸುಮಾರು ಸೇವೆ ಮಾಡ್ಕೊಂಡು ಬಂದಿದ್ವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಅವ್ರಿಗೆ ಸೇವೆ ಮಾಡ್ತೀವಿ. ಸುಮಾರು ನಾವು ಒಂದು 5 ಜನ ಟ್ರಸ್ಟಲ್ಲಿದ್ದೀವಿ. ಆ ಒಂದು ಟ್ರಸ್ಟೂ ಒಂದು ಮಟ್ಟಕ್ಕೆ ಹೋಗ್ತಾ ಇದೆ. ಇನ್ನೂ ನಮ್ಮ ಸಮಾಜದಲ್ಲಿ ಬಡತನದನ್ನು ಗುರುತಿಸಿ ಅವ್ರಿಗೆಲ್ಲದನ್ನು ಸಹಾಯ ಮಾಡೋ ಅಂಥ ಬಲ ಕೊಡಲಿ ಅಂತ ನಮ್ಮ ಭಗವಂತನ ಬೇಡ್ತೀವಿ ಅಷ್ಟಾಗಿನೇ. ನಮಗಂತೂ ಸ್ವಾರ್ಥಕ್ಕಾಗಿ ಆ ಭಗವಂತ ಏನೂ ಕೊಡೋದು ಬೇಡ. ಎಲ್ಲಿ ಅಂತ ಬಡವರು, ಈ ನಿರ್ಗತಿಕರು ಇದಾರೋ, ಅನಾಥರು ಇದ್ದಾರೋ ಅಂಥವ್ರನ್ನ ಕೈ ಇಡೋ ಅಂತ ಆ ಭಗವಂತ ಧೈರ್ಯ ಕೊಡಲಿ, ಶಕ್ತಿ ಕೊಡಲಿ ಅಂತ ಭಗವನ್ನಲ್ಲಿ ನಾವು ನೆನೆಸುತ್ತಾ ಬೇಡ್ಕೊಳ್ತೀವಿ. ಮತ್ತು ಇಲ್ಲಿಗೆ ಬಂದಿರೋ ಎಲ್ಲ ಭಕ್ತಾದಿಗಳಿಗೂ ಒಂದೇ ಮಾತು ಹೇಳೋದು, ಭಗವಂತನ ನೆನೆಸಿರಿ, ಎಲ್ಲರೂ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಹೋಗ್ರಿ, ಎಲ್ಲರಿಗೂ ಆ ಬಲ ಕೊಡಲಿ ಅಂತ ಅಂದ್ಬಿಟ್ಟು ಭಗವಂತನಲ್ಲಿ ಬೇಡ್ಕೊತೀವಿ. ಇಲ್ಲಿ ಬಂದಿರುವಂಥ ನಮ್ಮ ಮೀಡಿಯಾದವ್ರಿಗೂ ಮತ್ತು ಇಲ್ಲಿ ಬಂದಿರೋ ತಂದೆ ತಾಯಿಯವ್ರಿಗೂ. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ.